ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಟ್ರಿಪ್ ಹೋಗಿದ್ವಲ್ಲ, ನಾವು ರೆಸಾರ್ಟಿಗೆ ಹೋಗಿದ್ವಲ್ಲ, ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ನೋಡ್ತಾ ಇದ್ದೀರಲ್ಲ, ಫಿಶರಿಗೆ ಬಂದಿದ್ದೀವಿ. ಆ್ಯಂಡ್ ಫಿಶ್ಶು ಎತ್ತಕ್ಕೆ ಎಲ್ಲರೂ ಟ್ರೈ ಮಾಡ್ತಾಯಿದ್ವಿ. ಬಟ್ ಕೆಲವೊಂದು ಸಲ ಬಂತು, ಬಟ್ ಕೆಲವೊಂದು ಸಲ ಬರಲಿಲ್ಲ, ಅಲ್ಲೇ ಎಸ್ಕೇಪ್ ಆಗೋಯಿತು. ನಾವೀಗ ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ನಾವು ರೂಮ್ ಕಡೆ ಹೋದ್ವಿ. ರೂಮ್ ಕಡೆ ಹೋಗಿ ನೈಟು ರಮ್ಯಾಕಂದು ಬರ್ಡೇ ಇತ್ತು ಅಲ್ವಾ, ರಮ್ಯಾಕನ ಬರ್ಡೇ ಸೆಲೆಬ್ರೇಷನ್ಗೆ ಎಲ್ಲ ಡೆಕೋರೇಟ್ ಮಾಡ್ತಾಯಿದ್ರು. ರೆಸಾರ್ಟ್ ಕಡೆಯಿಂದನೇ ಎಲ್ಲರೂ ಡೆಕೋರೇಟ್ ಮಾಡ್ತಾಯಿದ್ರು. ಸೊ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ಡೇ ಸೆಲೆಬ್ರೇಷನ್ಗೆ ಬರೋಣ ಅಂತ ನಾವು ಇದನ್ನು ಮುಗಿಸ್ಕೊಂಡು ನಾವು ರೂಮಿಗೆ ಹೊರಟ್ವಿ. ಗೈಸ್, ಇವಾಗ ನಾವು ಕೇಕ್ ಕಟ್ಟಿಂಗ್ ಹೋಗ್ತಾ ಇದ್ದೀವಿ. ಬರ್ಡೇ ಸೆಲೆಬ್ರೇಷನ್ಗೆ ಎಲ್ಲ ಡೆಕೋರೇಟ್ ಮಾಡಿ ರೆಡಿ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಬರ್ಡೇಗಲ್ಲಿ ಹೆಂಗೆ ರೆಡಿ ಆಗಿದ್ದಾರೆ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಅಂತ. ವೈಟ್ ಆಗಿ ಬರ್ಡೇಗಲ್ ರೆಡಿ ಆಗಿ ಹೋಗ್ತಾ ಇದ್ದಾರೆ. ಇಲ್ಲಿ ಇವರು ಬರ್ತಾ ಇದ್ದಾರೆ. ಹಾಗೆ ಫ್ರೆಂಡ್ಸ್, ಫೈನಲಿ ನಾವು ಬಂದ್ವಿ. ಒಂದು 5 ಮಿನಿಟ್ಸ್ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ, ಯಾಕಂದರೆ ಅವ್ರು ಸ್ವಲ್ಪ ಡೆಕೋರೇಟ್ ಮಾಡೋದಿತ್ತು. ಕೇಕ್ ಸುತ್ತಲೂ ನೋಡ್ತಾ ಇದ್ದೀರಲ್ಲ, ಒಂದು ಸ್ವಲ್ಪ ಕ್ಯಾಂಡಲ್ ಎಲ್ಲ ಹಚ್ಚಿ ಒಂಥರ ಡಿಫ್ರೆಂಟಾಗಿ ಇಷ್ಟೊಂದು ನೈಟ್ ಟೈಮು ಒಂಥರ ಚೆನ್ನಾಗಿತ್ತು ಡೆಕೋರೇಷನು. ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ ಒಂದು 5 ಮಿನಿಟ್ಸ್ ಅಂತ ಹೇಳಿದ್ರು. ನಾವು ಒಂದು 7:30ಗೆಲ್ಲ ಸೆಲೆಬ್ರೇಷನ್ಗೆ ಬರ್ತೀವಿ ಅಂತ ಹೇಳಿದ್ವಿ. ಕರೆಕ್ಟಾಗಿ ಅವರು 7:30ಗೆಲ್ಲ ಮುಗಿಸಿದ್ರು. ಆ್ಯಂಡ್ ಸೂಪರಾಗಿತ್ತು. ಈ ಥರ ನೈಟ್ ಟೈಮ್ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅಂತಂದರೆ ಒಂಥರ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಸಖತ್ ಇಷ್ಟ ಆಯಿತು ಈ ಥರ ಡೆಕೋರೇಷನ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಕೇಕ್ ಮಾತ್ರ ನೆಕ್ಸ್ಟ್ ಲೆವೆಲ್. ನನ್ನ ಲೈಫಲ್ಲೇ ಈ ಥರ ಒಂದು ಟೇಸ್ಟ್ ಕೇಕ್ ತಿಂದೇ ಇಲ್ಲ. ಅಂದರೆ ಫ್ರೆಶ್ ಕೇಕು ಸೂಪರ್ಬಾಗಿತ್ತು. ಕೇಕ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿತ್ತು. ಎಲ್ರಿಗೂ ಸಖತ್ ಕೇಕ್ ಇಷ್ಟ ಆಯಿತು. ಹಾಗೆ ನವೀನ್ ಅಣ್ಣ ರಮ್ಯಾಕನಿಗೆ ನಿಜವಾಗ್ಲೂ ಈ ಥರ ಒಂದು ಸರ್ಪ್ರೈಸ್ ಕೊಟ್ಟಿದ್ದು ನೋಡಿ ನಮಗೂ ತುಂಬ ಖುಷಿ ಆಯಿತು. ಅವರೊಂಥರ ಪ್ಲ್ಯಾನ್ ಮಾಡಿ ಈ ಥರ ಹೆಂಡತಿಗೆ ಈ ಥರ ಸರ್ಪ್ರೈಸ್ ಕೊಡಬೇಕು ಅಂತ ಯೋಚನೆ ಮಾಡಿದ್ದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅವ್ರನ್ನ ನೋಡಿ ಇಬ್ಬರೂ ಒಂಥರ ಎಷ್ಟು ಚೆನ್ನಾಗಿರೋದು ನೋಡಿ. ಪರ್ಸ್ನಲಿ ಮನ್ಸಿಗೆ ತುಂಬ ಖುಷಿ ಆಗುತ್ತೆ. ಮುಂದಕ್ಕೂ ಹೀಗೆ 100 ಕಾಲ ಚೆನ್ನಾಗಿರಲಿ. ಇವಾಗ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿಯಿಂದ ಮುಂದಕ್ಕೂ ಜೀವನ ಸಾಗಿಸ್ಕೊಂಡು ಹೋಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ನೋಡ್ತಾ ಇದ್ದೀರಲ್ಲ, ಕೇಕ್ ಕಟ್ ಮಾಡ್ತಾಯಿದ್ದೀರಾ. ನೋಡೋಕ್ಕೆ ಒಂಥರ ಕಲರ್ಫುಲ್ ಆಗಿದೆ. ಇಬ್ಬರು ವೈಟಲ್ಲಿದ್ದಾರೆ. ಆ್ಯಂಡ್ ಅಲ್ಲಿ ಮತ್ತು ಟೇಬಲ್ ಡೆಕೋರೇಟಿವು ಮತ್ತು ವೈಟ್ ಬ್ಯಾಕ್ಗ್ರೌಂಡಲ್ಲಿದೆ. ಎಲ್ಲನೂ ಒಂಥರ ಚೆನ್ನಾಗಿತ್ತು. ಸೀರಿಯಸ್ಲಿ ಗೈಸ್, ನನ್ನ ಲೈಫಲ್ಲೇ ಈ ರೆಸಾರ್ಟಲ್ಲಿ ಬಂದು ಎಂಜಾಯ್ ಮಾಡಿದಷ್ಟು ನಾನು ಎಲ್ಲೂ ಎಂಜಾಯ್ ಮಾಡಿರಲಿಲ್ಲ. ಆ್ಯಂಡ್ ನಿಮಗೆ ಗೊತ್ತೇ ಇದೆ, ನಾನು ಮದುವೆ ಆದಾಗ ನಾನು ಮತ್ತು ಶಿವ ಅವರಿಬ್ಬರು ವೈನಾಡಿಗೆ ರೆಸಾರ್ಟಿಗೆ ಬಂದಿದ್ವಿ. ಅಂದರೆ ಇಬ್ಬರೇ ಹೋಗಿದ್ದರಿಂದ ನಮ್ಗೆ ಅಷ್ಟೊಂದು ಎಂಜಾಯ್ಮೆಂಟ್ ಸಿಗಲಿಲ್ಲ. ಸ್ವಲ್ಪ ಬೋರ್ ಆಯಿತು. ಸ್ವಲ್ಪ ಬೇಗನೆ ಬಂದುಬಿಟ್ವಿ. ನಾವು ಸ್ವಲ್ಪ ಒಂದು 3-4 ಡೇಸ್ ನಾವು ಓಡಾಡಬೇಕು ಅಂತ ಅಂದ್ಕೊಂಡು ಹೋದ್ವಿ. ಬಟ್ 3 ಡೇಸಿಗೆಲ್ಲ ವಾಪಸ್ ಬಂದುಬಿಟ್ವಿ. ಈ ಥರ ಜೊತೆಗೆ ಯಾರಾದರೂ ಕಂಪ್ಯಾನಿಯನ್ ಅಂದರೆ, ಜೊತೆಗೆ ಈ ಥರ ಎಕ್ಸ್ಟ್ರಾ ಕಪಲ್ಸ್ ಅವ್ರ ಫ್ಯಾಮಿಲಿ ಜೊತೆ ಬಂತಂದರೆ ಇನ್ನೂ ಒಂಥರ ಎಂಜಾಯ್ ಚೆನ್ನಾಗಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಈ ರೆಸಾರ್ಟಲ್ಲಿ. ಆ್ಯಂಡ್ ಮತ್ತೆ ಇನ್ನೊಂದು ಸಲ ಬರಬೇಕು ಅಂತ ನಮಗೆ ಫೀಲ್ ಆಗ್ತಾಯಿತ್ತು. 4 ಜನಕ್ಕೂ ಹಾಗೆ ಫೀಲ್ ಆಗ್ತಾಯಿತ್ತು, ನಾವು ಮತ್ತೆ ಬರಬೇಕು, ಇದಕ್ಕೆ ನಾಳೆ ಹೊಟ್ಟೋಗ್ಬೇಕಲ್ಲ ಅಂತ ಆ ಥರ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಸುಮಾರು ಜನ, ನೀವು ಎಷ್ಟೊಂದು ಜನ ಕೇಳ್ತಾಯಿದ್ರಿ ರೆಸಾರ್ಟ್ ಬಗ್ಗೆ ಹೇಳಿ, ಎಷ್ಟು ಪ್ರೈಸ್ ಆಗುತ್ತೆ, ನೀವು ಟ್ರಿಪ್ಗೆ ಹೋಗಿದ್ದೀರ, ಟೋಟಲ್ ಎಷ್ಟು ಖರ್ಚಾಯಿತು ಅಂತ ಎಷ್ಟೊಂದು ಜನ ಎಂಕ್ವೈರಿ ಮಾಡ್ತಾಯಿದ್ರಿ ಕಾಮೆಂಟ್ಸಲ್ಲಿ. ಆ್ಯಂಡ್ ನಾನು ನಿಮಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ಒಂದು ರೆಸಾರ್ಟಲ್ಲಿ ಒಂದಷ್ಟು ಕಾಟೇಜಸ್ ಅಂತ ಇರುತ್ತೆ. ಅಂದರೆ ಸಿಂಪಲಿಂದ ಹಿಡಿದು ಹೈಫೈ ಕಾಟೇಜಸ್ವರೆಗೂ. ತುಂಬ ಸಿಂಪಲ್ ಅಂತ ಯಾವುದೂ ಇರೋಲ್ಲ. ಒಂದು ರೇಂಜ್ಗೆ ಕಾಟೇಜ್ ಅಂತ ಇರುತ್ತೆ. ಆ್ಯಂಡ್ ಹೈಫೈ ಕಾಟೇಜ್ ಅಂತ ಸುಮಾರು ಇರುತ್ತೆ. ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಕೊಬೋದು. ಆ್ಯಂಡ್ ಅದ್ರ ಮೇಲೆ ಡಿಪೆಂಡ್, ಕಾಸ್ಟ್ ಎಲ್ಲ ಆ ಥರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ನೀವು ಎನ್ಕ್ವೈರಿ ಮಾಡ್ಬೋದು ಪರ್ಟಿಕ್ಯುಲರಾಗಿ ಎಷ್ಟಾಗುತ್ತೆ ಅಂತ. ನಾವು ಬೇರೆ ಪ್ರೈಸ್ ಇರುತ್ತೆ, ಬಟ್ ಇನ್ನೊಂದು ಬೇರೆ ಅದಕ್ಕೆ ಇನ್ನೊಂದಿರುತ್ತೆ. ಸೊ ನಾನು ನಂಬರ್ನ ಡಿಸ್ಪ್ಲೇಯಲ್ಲಿ ಹಾಕಿರ್ತೀನಿ. ಇದು ಬಂದು ದಿ ವುಡ್ ರೆಸಾರ್ಟ್, ವೈನಾಡಲ್ಲಿ ಇರೋದು ದಿ ವುಡ್ ರೆಸಾರ್ಟ್ ಅಂತ. ಇದರಲ್ಲಿ ಜಸ್ಟ್ ರೆಸಾರ್ಟ್ನ ಇವರು ಮೇಂಟೈನ್ ಮಾಡ್ತಾಯಿಲ್ಲ, ಆರ್ಗ್ಯಾನಿಕ್ ಫಾರ್ಮಿಂಗ್ ಇಷ್ಟೂ ಅವರು ಎಲ್ಲನೂ ಮೇಂಟೈನ್ ಮಾಡ್ತಾಯಿದ್ದಾರೆ. ಸೊ ಇದೆಲ್ಲ ನೋಡಿ ಒಂಥರ ಎಲ್ಲೋ ಬೇರೆ ಕಡೆ ಬಂದಿದ್ದೀವಿ ಅಂತ ನಮಗೆ ಫೀಲ್ ಆಯಿತು. ಡೆಫಿನೆಟ್ಲಿ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ನೀವು ಎಷ್ಟೊಂದು ಜನ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳ್ತಾಯಿದ್ರಿ. ಸೊ ನಾನು ದಿ ವುಡ್ ರೆಸಾರ್ಟ್ ನಂಬರ್ನ ನಾನು ಡಿಸ್ಪ್ಲೇ ಮೇಲೆ ಹಾಕಿದ್ದೀನಿ.
ನೀವು ಯಾರಿಗಾದರೂ ಹೋಗಬೇಕು ಅಂತ ಅನ್ಸಿದ್ರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಕಂಪ್ಲೀಟ್ ಡೀಟೇಲ್ಸನ್ನ ನೀವು ಇನ್ಫಾರ್ಮೇಷನ್ ತೊಗೊಂಡು ನೀವು ಹೋಗ್ಬೋದು. ಎಷ್ಟಾಗುತ್ತೆ ಏನಾಗುತ್ತೆ ಅಂತ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ಫೈನಲಿ ಗೈಸ್ ಇವಾಗ ಕೇಕ್ ತಿನ್ನಿಸ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಆವಾಗಲೇ ಹೇಳಿದಾಗೆ ಕೇಕ್ ಮಾತ್ರ ಸೂಪರ್ಬಾಗಿತ್ತು. ಒಂದು ಕಾಮಿಡಿ ಇನ್ಸಿಡೆಂಟ್ ಏನಂತ ಹೇಳಿದ್ರೆ ಕೇಕೆಲ್ಲ ತಿಂದ್ವಿ 4 ಜನನು, ಸ್ವಲ್ಪ ಕಟ್ ಮಾಡ್ಕೊಂಡು ತಿಂದ್ವಿ. ಆ್ಯಂಡ್ ಊಟ ಬೇರೆ ಇತ್ತು, ನಾನ್ ವೆಜ್ ಊಟ. ಸುಮ್ಮನೆ ಕೇಕೆಲ್ಲ ತಿಂದ್ಬಿಟ್ರೆ ಊಟ ಮಾಡೋದಕ್ಕಾಗಲ್ಲ ಅಂತ ಅದಾದಮೇಲೆ ಅವರು ಅಲ್ಲಿ ವರ್ಕಿಂಗ್ ಲೇಬರ್ಸ್ ಇರ್ತಾರಲ್ಲ ನೋಡಿ, ಅವ್ರೇನು ಮಾಡಿದ್ರು ಬಂದು ಕೇಕ್ನ ಫ್ರೀಝರಲ್ಲಿ ಇಡಲ್ಲ ಅಂತ ಹೇಳಿದ್ರು. ಬಟ್ ನಾವು ಇಟ್ಬಿಡಿ ನೀವೇ ತೊಗೊಂಡು ತಿಂತೀವಿ ಅಂತ ಹೇಳಿದ್ವಿ. ಬಟ್ ನಮಗೆ ಮಲ್ಕೊಳ್ಳುವಾಗ ನಮ್ಗೆ ಕೇಕ್ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ಸ್ ಆಗ್ತಾಯಿತ್ತು, ಮಿಸ್ ಮಾಡ್ಕೊತಾ ಇದ್ವಿ. ಇದೊಂಥರ ಫನ್ನಿ ಮೂಮೆಂಟ್ಸ್ ನಮಗೆ. ಅಯ್ಯೋ ಬೆಳಿಗ್ಗೆ ಮಿಸ್ ಮಾಡ್ಕೊತಾ ಇದ್ವಿ, ಕೇಕ್ ಬೇರೆ ಕೊಟ್ಬಿಟ್ವಿ ಅಂದ್ಕೊಂಡು. ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಫೈರ್ ಕ್ಯಾಂಪು ನಿಮಗೆ ಅವೈಲೇಬಲ್ ಇರುತ್ತೆ. ಒಂಥರ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಒಂದೆರಡು ರೀಲ್ಸ್ ಮಾಡ್ತಾಯಿದ್ವಿ, ಅದೊಂದು ಕ್ಲಿಪ್ಪಿಂಗ್ನ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿತ್ತು. ಅಲ್ಲಿ ಸಾಂಗ್ಸ್ ಎಲ್ಲ ಹಾಕಿದ್ರು, ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ. ಇಬ್ಬಿಬ್ಬರೇ ಒಬ್ಬೊಬ್ಬರೇ ಹೋಗೋದಕ್ಕಿಂತ ಕಂಪ್ಲೀಟ್ ಫ್ಯಾಮಿಲಿ ಜೊತೆ ಹೋದರೆ ನಿಜವಾಗ್ಲೂ ಎಂಜಾಯ್ ಮಾಡಿದ್ವಿ, ತುಂಬ ಎಂಜಾಯ್ ಮಾಡ್ಬೋದು. ಫೈರ್ ಕ್ಯಾಂಪಲ್ಲಿ ಸಾಂಗ್ಸ್ ಎಲ್ಲ ಒಂಥರ ಡ್ಯಾನ್ಸ್ ಮಾಡಿಕೊಂಡು ಸಾಂಗ್ ಕೇಳ್ಕೊಂಡು ಎಲ್ಲರ ಜೊತೆ ಇದ್ರೆ ಒಂಥರ ಚೆನ್ನಾಗಿರುತ್ತೆ. ಚಳಿ ಬೇರೆ ಇತ್ತು. ಈ ಥರ ಫೈರ್ ಕ್ಯಾಂಪ್ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ ಯಾವಾಗಲೂ. ಗಾಯ್ಸ್ ನಾವು ಈಗಷ್ಟೇ ಎದ್ದಿದ್ವಿ. ಟೈಮ್ ಬಂದು 7:30 ಆಗಿದೆ. ನೋಡಿ ವೆದರ್ ಹಿಂಗಿದೆ, ಫುಲ್ ಕುಳು ಚಳಿ ಥರ ಇದೆ. ನಮ್ಮ ಕರ್ನಾಟಕದಲ್ಲಿ ಇವಾಗ ಸ್ವಲ್ಪ ಚಳಿ ಅನಿಸ್ತಾ ಇದೆ. ಇನ್ನು ಕೇರಳ ಆ್ಯಂಡ್ ನೈಟ್ ಹಿಂಗೆ ಊಟ ಮಾಡ್ಬಿಟ್ಟು ಮಲ್ಕೊಂಡ್ವಿ ಅಂತಲೇ ಗೊತ್ತಾಗಲಿಲ್ಲ. ಟ್ರಾವೆಲ್ ಮಾಡಿ ಸ್ವಲ್ಪ ಟಯರ್ಡಾಗಿತ್ತು, ಬೇಗನೆ ಮಲ್ಕೊಬಿಟ್ವಿ. ಚೆನ್ನಾಗಿ ಊಟ ಮಾಡಿಕೊಂಡು. ಚೆನ್ನಾಗಿ ನಾನು ಊಟ ಮಾಡಲಿಲ್ಲ, ನಾನು ವೆಜ್ ತಿಂದೆ. ಫಸ್ಟ್ ಇರಿ ನಿಮ್ಮ ಔಟ್ಫಿಟ್ ತೋರಿಸ್ತೀನಿ ನೋಡಿ ಗೈಸ್, ಮಿಂಚ್ತಾ ಇದ್ದಾರೆ ಔಟ್ಫಿಟ್ಟು. ಈ ಥರ ಹಾಕ್ಕೊಂಡು ಈ ಥರ ಡಿಫ್ರೆಂಟಾಗಿ ಹಾಕ್ಕೊಬಿಟ್ಟಿದ್ರೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಾವು ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀವಿ. ಪೂಲ್ಗೆ ಹೋಗಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಆಮೇಲೆ ಬಂದು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು 11:30ಗೆ ಚೆಕ್ಔಟ್ ಆಗ್ತೀವಿ. ಇವಾಗ ರಮ್ಯಾ ಕಾಫಿ ಟೀ ಹೇಳಿದ್ದಾರೆ, ಒಟ್ಟಿಗೆ ಇಲ್ಲೇ ಕುಡಿಯೋಣ ಅಂತ ಬಂದ್ವಿ ರಮ್ಯಾಕ್ಕ ಅವ್ರ ರೂಮ್ಗೆ. ನಾನು ಫಿಲ್ ಮಾಡ್ತೀನಿ ನೋಡಿ ಹಿಡ್ಕೊಂಡು. ಹೇಗಿದೆ ಅಕ್ಕ ಸ್ವಿಮ್ಮಿಂಗ್ ಪೂಲ್? ಕೋಲ್ಡ್ ಇದೆಯಾ? ಸೀರಿಯಸ್ಲಿ ಏನು ಅನಿಸ್ತಾ ಇಲ್ಲ. ನಾನು ಬಿಸಿ ನೀರು ಬಿಡ್ತಾ ಇರೋದು ಹೋಗಿದ್ವಲ್ಲ, ಅದಕ್ಕೆ ಹೇಳಿದಿಲ್ಲ ನಾನು ಚಳಿ ಅಂತ. ಇದಕ್ಕೆ ಹೇಳಿದ್ದೀನಿ ಅಂದಮೇಲೆ ನೋಡಿ ಒಂಚೂರು ಕೊಳ್ಳಿಲ್ಲ, ಜಸ್ಟ್ ಮುಟ್ಟಿ ಕೋಲ್ಡ್ ಇಲ್ಲ. ನಾನು ಜಸ್ಟ್ 3 ಫೀಟಲ್ಲಿ ಆಟ ಆಡ್ತಾ ಇದ್ದೀನಿ. 6 ಫೀಟ್ಗೆ ಹೋಗಿ. 6 ಫೀಟ್ ನಾನು 6 ಫೀಟ್ ಇಲ್ವಲ್ಲ. ನೀವು 6 ಫೀಟ್ ಇಲ್ಲ ಅಂದ್ರೆ 6 ಫೀಟ್ಗೆ ಹೋದ್ರೆ ಈಜ್ ಕಲಿಯೋಕ್ಕಾಗೋದು. ನೀವು ಬರಲ್ವಾ? ಭಯ ಮುಳುಗೆ ಅದು ಭಯ ಆಗುತ್ತೆ. ಗಾಯ್ಸ್ ನೋಡಿ, ಅಲ್ಲಿ ಅಕ್ಕ ಮಾವ ಯಾವುದೋ ಸುಂದರ ಸರೋವರ ಮಾಡ್ಕೊಂಡಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ನ ತುಂಬಿದೆ. ಈ ಕಡೆ ಯಾವುದಕ್ಕೂ ರೆಡಿ ಹೇಳ್ತೀನಿ ನಾನು. ಈಗ ಅಲ್ಲಿ ಆಲ್ರೆಡಿ ಆಳ ಇದೆ, ನಾನು ಹೋಗ್ತಾ ಇದ್ದೀನಿ. ನನಗೇನಾದರೂ ಆಯ್ತಾ ಇಲ್ಲ ಬನ್ನಿ ಅಂದಾಗ ಓಡ್ ಬರಬೇಕು. ಯಾರು ಫಸ್ಟ್ ಬರ್ತೀರಾ? ನಾನು ಎಂತಿನ ಬಾಬೈದನ ತಂಗಿನ ಬಾವಾಯ್ದ ನಾವೇ ಅಲ್ಲಿ ಕರೆಕ್ಟಾಗಿ 5 ಅಡಿನೂ ಇಲ್ಲ. ನಾನು ಒಂದ್ಸಲ ಬರ್ತೀನಿ. ಈಗ ಒಂದು ರೌಂಡ್ ತಲೆ ಕೊಡಲ್ಲ. ಹುಷಾರು, ನೀವು ಹತ್ರ ಹೋಗಿ. ಅಲ್ಲ ಹೈಟ್ ಡಿಫ್ರೆನ್ಸ್ ಇರುತ್ತೆ. ಯಾರು ಬರ್ತಾರೆ ಅಂತ ಸುಮ್ಮನೆ ಡೌ.
ನಂಗೆ ಯಾಕೋ ಒಂದ್ಸಲ ಅದಕ್ಕೆ ನಾನು ಹಾಕ್ಸಿದ್ದು. ಹಾಯ್ ಫ್ರೆಂಡ್ಸ್, ಈಗಷ್ಟೇ ಪೂಲಿಂದ ಬಂದು ನಾವು ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ ತಿಂಡಿ ಮಾಡ್ಕೊಳ್ಳೋಣ ಅಂತ. ಹೊಟ್ಟೆ ಹಸ್ವಾಗ್ತಾಯಿದೆ. ಪೂಲಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈಗ ರಮ್ಯಕ್ಕವರು ಆ್ಯಕ್ಚುಲಿ 10ಗೆ ಸ್ಟಾಪ್ ಆಗುತ್ತೆ. ಕರೀರಿ ಬೇಗ. ಸ್ಟಾಪ್ ಆಗುತ್ತೆ. 10ಗೆ ಲಾಸ್ಟು ಟಿಫನ್. 9:52 ಅವ್ರು ಮೆನ್ಷನ್ ಮಾಡಿರೋದು. ಅವ್ರು ಮೆನ್ಷನ್ ಮಾಡಿದ್ದಾರೆ, ಹೆಚ್ಚು ಕಡಿಮೆ ಹೋಗ್ಬೋದು. ತಲೆ ಎಲ್ಲ ಆರಿಸಲೇ ಇಲ್ಲ ನೀಟಾಗಿ, ಸ್ವಲ್ಪ ಆರುತ್ತೆ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಟಿಫನ್ ಏನಿರುತ್ತೆ ನೋಡೋಣ. ನೆನ್ನೆ ಮಾತ್ರ ನಾನ್ ವೆಜ್ ತಿನ್ನಲಿಲ್ಲ ನಾನು. ದೇವ್ರೆ, ಇವಾಗಾದರೂ ಒಂದಾದರೂ ನಾನ್ ವೆಜ್ ಇರಲಿ. ನೆನ್ನೆ ಬರೀ ಫ್ರೈಡ್ ರೈಸ್ ಅಂತೆ, ಬಾತ್ ಅಂತೆ ಅಂದ್ಕೊಂಡು ತಿಂದೆ. ನನ್ನ ಹೆಂಡತಿ ಪಾಪ ನೆನ್ನೆ ಎಲ್ಲ ಬರೀ ವೆಜ್ಜಲ್ಲಿ ಕಳೆದಿದ್ದಾಳೆ. ಬೇಜಾರಾಗ್ತಾಯಿದೆ ನಿಮಗೆ? ನಿಜ ತುಂಬ ಫೀಲ್ ಆಯಿತು. ಕಷ್ಟಪಟ್ಟು ತಿಂದಿದ್ದೀನಿ ಗೊತ್ತಾ ನಾನು. ಹೌದಾ? ಅಂಥದ್ರಲ್ಲಿ ಟಿಫನ್ಗೆ ನಾನ್ ವೆಜ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದರೂ ಒಂಚೂರು ಮ್ಯಾಚ್ ಆಗ್ತಾ ಇದೀವಲ್ವಾ? ನಿಮ್ದು ಒಂಥರ ಕ್ರೀಮ್, ನಂದು ವೈಟು. ಹಾಗೆ ಫ್ರೆಂಡ್ಸ್, ಟಿಫನಿಗೆ ಬಂದ್ವಿ. ನೋಡ್ತಾ ಇದ್ದೀರಲ್ಲ, ಎಲ್ಲ ಥರ ಫ್ರೂಟ್ಸು ನಿಮಗೆ ಇರುತ್ತೆ. ಆ್ಯಂಡ್ ಮಧ್ಯಾಹ್ನ ಲಂಚ್ ಮತ್ತು ಡಿನ್ನರ್ ಅಂತೂ ಸೂಪರಾಗಿರುತ್ತೆ. ಅಂದರೆ ನಿಮಗೆ ನಾನ್ ವೆಜ್ ತಿನ್ನೋರು ನಾನ್ ವೆಜ್, ವೆಜ್ ತಿನ್ನೋರು ವೆಜ್ಜು. ಇನ್ನು ನಿಮಗೆ ಟಿಫನಿಗೆ ಅಂತ ಬಂತಂದರೆ ಎಲ್ಲ ಥರ ಫ್ರೂಟ್ಸು ಅವೈಲೇಬಲ್ ಇರುತ್ತೆ. ದೋಸೆ ಮತ್ತು ಅವ್ರದ್ದು ಸ್ಟೈಲ್, ವೈನಾಡ್ ಕೇರಳ ಸ್ಟೈಲ್ ಪಟ್ಟು ಅಂತ ಮಾಡ್ತಾರೆ. ಪೂರಿ, ಶಾವಿಗೆ ಮತ್ತು ಮ್ಯಾಗಿ ಆ್ಯಂಡ್ ಬಜ್ಜಿ ಥರ ಇರುತ್ತೆ. ಮತ್ತು ಆಮ್ಲೆಟ್, ಇಷ್ಟೆಲ್ಲ ಅವೈಲೇಬಲ್ ಇತ್ತು. ಎಲ್ಲನೂ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ವಿ, ಯಾವುದೂ ಬಿಡಲಿಲ್ಲ. ಎಲ್ಲನೂ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಆ್ಯಂಡ್ ಕಾಫಿ, ಟೀ, ಹಾಲು ಮತ್ತು ಜ್ಯೂಸು ಇಷ್ಟೆಲ್ಲ ನಮಗೆ ಟಿಫನಿಗೆ ಸಿಕ್ತು. ನೋಡ್ತಾ ಇದ್ರಲ್ಲ, ಇದೊಂಥರ ಪಟ್ಟು. ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಪಟ್ಟುನೋ ಅಂತ ಹೇಳ್ತಾರೆ, ಅದು ಟೇಸ್ಟ್ ಮಾಡಿದ್ವಿ. ಅದಕ್ಕೆ ಯಾಕೋ ಇವಾಗಲೂ ಟೇಸ್ಟ್ ಮಾಡಬೇಕಂತ ಸ್ವಲ್ಪ ಟೇಸ್ಟ್ ಮಾಡಿದೆ. ಎಲ್ಲನೂ ಒಂಥರ ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು. ಎಲ್ಲನೂ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ವಿ ನಾವು. ನೀಟಾಗಿ ನಮಗೆ ಸರ್ವ್ ಮಾಡಿದ್ರು. ಚೆನ್ನಾಗಿ. ಫೈನಲಿ ಗೈಸ್, ಇವಾಗ ಚೆಕ್ಔಟ್ ಆಗೋ ಟೈಮ್ ಬಂದಿದೆ. ಲಗೇಜ್ ಎಲ್ಲ ಹಾಕಿದ್ದೀವಿ ವೆಹಿಕಲ್ಗೆ. ಆ್ಯಂಡ್ ಅವ್ರು ಬಂದ್ರ ಕುತ್ಕೊಳ್ಳೋಣ ಬನ್ನಿ. ವಿ ಆರ್ ಲೀವಿಂಗ್. ಸೂಪರ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಬಾಯ್ ಬಾಯ್. ಬಾಯ್ ಬಾಯ್. ಬರ್ತಾ ಇದ್ದಾರೆ, ಬನ್ನಿ ಹತ್ರಕ್ಕೆ. ಬಂದ್ರಾ? ಹಾಂ, ಓಕೆ. ಕಾಡೋನಿ ನಾನ್ಯಾರೋ ವಿಡಿಯೋ ಎಲ್ಲ ನೋಡ್ಬಿಟ್ಟಿದ್ವಲ್ಲ. ಹಾಗೆ ಫ್ರೆಂಡ್ಸ್, ನಾವು ಕರೆಕ್ಟಾಗಿ ಒಂದು ಮಧ್ಯಾಹ್ನ ಟೈಮ್ ಅಷ್ಟರಲ್ಲಿ ಮೈಸೂರಿಗೆ ರೀಚ್ ಆದ್ವಿ. ಹೊಟ್ಟೆ ಹಸ್ವಾಗಿತ್ತು, ಅಲ್ಲಿ ಟಿಫನ್ ತಿಂದಿದ್ದು. ಮತ್ತು ಊಟದ ಟೈಮ್ಗಿಂತ ಸ್ವಲ್ಪ ಮೀರೋಗಿತ್ತು. ಸ್ವಲ್ಪ ನೀಟಾಗಿ ನಮ್ಮ ಸ್ಟೈಲು ಊಟ ತಿನ್ನೋಣ ಅಂತ ಬಂದ್ವಿ. ನಮ್ಮ ಸ್ಟೈಲ್ ಊಟ ಅಂದರೆ ನೋಡ್ತಾ ಇದ್ದೀರಲ್ಲ, ಮುದ್ದೆ ಮತ್ತು ಕೈಮಾ ಸಾಂಬಾರು ತಿನ್ಕೊಂಡು ನಾವು ಮನೆಗೆ ಹೊರಟ್ವಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ಹಾಗೆ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.